ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡರಿಗೆ ಬಿಜೆಪಿ ನಾಯಕರಿಂದ ಅಭಿನಂದನೆ ಹಾಗೂ ಸನ್ಮಾನ. 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಪಾಂಡವಪುರದ ಪುಸ್ತಕ ಪ್ರೇಮಿ ಶ್ರೀ ಅಂಕೇಗೌಡರಿಗೆ ಬಿಜೆಪಿ ಜಿಲ್ಲೆ ಹಾಗೂ ತಾಲೂಕು ಘಟಕದ ವತಿಯಿಂದ ಅಭಿನಂದನೆಗಳು ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಅವರು, ಅಂಕೇಗೌಡರು 20 ಲಕ್ಷಕ್ಕೂ ಅಧಿಕ ಗ್ರಂಥಗಳನ್ನು ಸಂಗ್ರಹಿಸಿ 5,000ಕ್ಕೂ ಹೆಚ್ಚು ನಿಘಂಟುಗಳನ್ನು ಕ್ರೋಢೀಕರಿಸುವುದು ಅಪರೂಪದ ಸಾಧನೆ. ತಮ್ಮ ಜೀವನವನ್ನೇ ಸರಸ್ವತಿ ಸೇವೆಗೆ ಮುಡುಪಾಗಿಟ್ಟಿರುವ ಅವರು ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ. ನಮ್ಮ ಕ್ಷೇತ್ರದಿಂದ ಪದ್ಮಶ್ರೀ ಪಡೆದ ಮೊದಲ ವ್ಯಕ್ತಿ ಎಂಬುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ಇವತ್ತು ನಾವೆಲ್ಲರೂ ಕೂಡ ನಮ್ಮ ತಾಲೂಕಿನ ಹೆಮ್ಮೆಯ ಸುಪುತ್ರ ಅಂಕೇಗೌಡರ ಒಂದು ಪುಸ್ತಕದ ಮನೆಗೆ ಬಂದು ಇವತ್ತೇನು ನಿನ್ನೆ ಘೋಷಣೆ ಆದಂಥ ಪದ್ಮಶ್ರೀ ಪುರಸ್ಕೃತ ಭಾಜನರಾಗಿರುವಂಥ ನಮ್ಮ ಅಂಕೇಗೌಡರಿಗೆ ಒಂದು ಅಭಿನಂದನೆಗಳನ್ನ ತಿಳಿಸ್ಬೇಕು ಅಂತೇಳಿ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಜೊತೆಯಲ್ಲಿ ಬಂದು ಇವತ್ತು ಅವ್ರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದೇವೆ. ಇವತ್ತು ಅಂಕೇಗೌಡರು ಮೊದಲಿಂದನೂ ಕೂಡ ಅವರ ಇಡೀ ಜೀವನವನ್ನ ಇಲ್ಲೇ ಏನು ಈ ಒಂದು ಪುಸ್ತಕದ ಮನೆಯನ್ನ ಮಾಡಿ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನ ಸಂಗ್ರಹಣೆ ಮಾಡಿ 5,000ಕ್ಕೂ ಹೆಚ್ಚು ನಿಘಂಟುಗಳನ್ನ ಇಲ್ಲಿ ಸಂಗ್ರಹಣೆ ಮಾಡಿ ಏನು ಅವ್ರದ್ದೇ ಆದ ಒಂದು ವಿಭಿನ್ನವಾದ ಒಂದು ಅಭಿರುಚಿಯನ್ನ ಇಟ್ಕೊಂಡು ಇಡೀ ದೇಶಕ್ಕೆಲ್ಲ ಇಡೀ ವಿಶ್ವಕ್ಕೆ ಇವತ್ತು ಅಂಕೇಗೌಡರು ಮಾದರಿಯಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವತ್ತು ನಮ್ಮ ಜಿಲ್ಲೆಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಪಾಂಡವಪುರ ತಾಲೂಕಿಗೆ ಪ್ರಪ್ರಥಮ ವ್ಯಕ್ತಿ ಪದ್ಮಶ್ರೀ ಪಡೆದಿರುವಂತ ಪ್ರಶಸ್ತಿಯನ್ನ ಪಡೆದಿರುವಂತ ವ್ಯಕ್ತಿ. ಈ ಸಂದರ್ಭದಲ್ಲಿ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ಅಂಕೇಗೌಡರು ತಿಳಿಸ್ತೇನೆ. ಅವ್ರಿಗೆ ತಾಯಿ ಚಾಮುಂಡೇಶ್ವರಿ, ನಮ್ಮ ಮೇಲ್ಕೋಟೆ ಚಲನಾರಾಯಣ ಸ್ವಾಮಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ, ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಇನ್ನೂ ಹೆಚ್ಚಿನ ಸಮಾಜಕ್ಕೆ ಒಂದು ಏನು ಮಾದರಿಯಾಗಿ ಇಡೀ ವಿಶ್ವಕ್ಕೆ ಮಾದರಿಯಾಗಿ ಇಂಥದ್ದೊಂದು ಪುಣ್ಯವಾದ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಅವ್ರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ, ವಿಶೇಷವಾಗಿ ನಾನು ನಮ್ಮ ಕೇಂದ್ರ ಸರ್ಕಾರಕ್ಕೆ ಮತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಪಾಂಡವಪುರ ತಾಲೂಕಿಗೆ ಅಂಕೇಗೌಡರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಗುರುತಿಸಿ ಅವ್ರಿಗೆ ಇವತ್ತೇನು ನಿನ್ನೆ ಅಷ್ಟೇ ಪ್ರಕಟವಾಗಿದೆ. ಅದಕ್ಕೆ ನಮ್ಮೆಲ್ಲರಿಗೂ ಕೂಡ ಅದರಲ್ಲೂ ವಿಶೇಷವಾಗಿ ನಮ್ಮ ಪಾಂಡವಪುರ ತಾಲೂಕಿಗೆ ನಾವೆಲ್ಲರೂ ಕೂಡ ಖುಷಿ ಪಡುವಂತ ವಿಷಯ, ಹೆಮ್ಮೆ ಪಡುವಂತ ವಿಷಯ. ಇವತ್ತು ಅದಕ್ಕೆ ಕಾರಣಕರ್ತರಾದ ಅಂಕೇಗೌಡರಿಗೆ ನಾವೆಲ್ಲ ಕಾರ್ಯಕರ್ತರು ಸೇರಿ ಅಭಿನಂದನೆಯನ್ನ ಸಲ್ಲಿಸಿದ್ದೇವೆ. ತುಂಬು ಹೃದಯದ ಧನ್ಯವಾದಗಳನ್ನ ನಮ್ಮ ಕೇಂದ್ರ ಸರ್ಕಾರಕ್ಕೂ ತಿಳಿಸ್ತೇವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾದ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ದೂರವಾಣಿ ಮೂಲಕ ಅಭಿನಂದನೆ ಸಲ್ಲಿಸಿದರು. ಅಭಿನಂದನಾ ಸಮಾರಂಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆನಂದ್, ಹಿರಿಯ ಮುಖಂಡ ಶಿವಲಿಂಗೇಗೌಡ, ತಾಲೂಕು ಅಧ್ಯಕ್ಷ ಧನಂಜಯ, ಮಾಜಿ ಪುರಸಭಾ ಉಪಾಧ್ಯಕ್ಷ ಅಶೋಕ್, ಚಿಕ್ಕಮರಳಿ ನವೀನ್ ಕುಮಾರ್, ಶಂಭೂನಹಳ್ಳಿ ಮಂಜುನಾಥ್, ಬಳಗಟ್ಟ ಅಶೋಕ್, ಟೌನ್ ಅಧ್ಯಕ್ಷ ಬೀರ್ಶೆಟ್ಟಹಳ್ಳಿ ಸೋಮಶೇಖರ್, ಸೋಮಾಚಾರಿ, ಹರಳಹಳ್ಳಿ ರಾಮಚಂದ್ರು, ಡೈರಿ ರಾಮಲಿಂಗಂ, ಮಂಜುನಾಥ್ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಶಿಕ್ಷಕರಾದ ಬ್ಯಾಡರಹಳ್ಳಿ ಧನಂಜಯರವರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆತ್ಮೀಯ ಸ್ನೇಹಿತರೆ, ನಿನ್ನೆ ತಾನೇ ಕೇಂದ್ರ ಸರ್ಕಾರದಿಂದ ಪ್ರಕಟವಾದಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ನಾನು ಕೇಳಿ ಭಾಳ ತುಂಬು ಹೃದಯದ ಭಾವುಕನಾದೆ. ಕಾರಣ ಆದರೂ ಏನು, ನಾನು ಪ್ರಶಸ್ತಿಗಳ ಹಿಂದೆ ಯಾವತ್ತೂ ಓದೋನಲ್ಲ. ನನ್ನ ಕರ್ತವ್ಯವನ್ನು ನಾನು ಸುಮಾರು 50 ವರ್ಷಗಳಿಂದ ಸತತವಾಗಿ ಈ ಜಗತ್ತಿನ ಜ್ಞಾನವನ್ನೆಲ್ಲ ಒಂದೇ ಸೂರಡಿ ತರಬೇಕು, ಅದು ನಮ್ಮ ಯಾವುದು ವಿದ್ಯಾರ್ಥಿ ಆಗಿರ್ಬೋದು, ಮಕ್ಕಳಾಗ್ಬೋದು, ಅವರಿಗೆ ಮುಂದೆ ಪೀಳಿಗೆಗೆ ಇದು ಉಳಿಲಿ ಅಂತ ನಾನು ಮಾಡ್ಕೊಂಡ್ಬಂದೆ. ಯಾವುದೇ ಪ್ರಶಸ್ತಿ ಆಸೆ ಇಟ್ಕೊಂಡಿಲ್ಲ. ಆದ್ರೂ ಕೇಂದ್ರ ಸರ್ಕಾರ ಹಾಗೂ ನಮ್ಮ ಪ್ರಧಾನಮಂತ್ರಿಗಳಾದಂಥ ಹೆಮ್ಮೆಯ ಇವರು ನರೇಂದ್ರ ಮೋದಿ ಸಹೋದರರಿಗೆ ಗೌರವಾನ್ವಿತವಾಗಿ ನಾನು ಅರ್ಪಣೆ ಮಾಡ್ತೇನೆ. ನನ್ನ ಒಂದು ವಿಶೇಷ ಏನು ಅಂದರೆ,
ಅವರ ಸುಮಾರು 70-80 ಕೃತಿಗಳನ್ನ ಒಂದ್ ಕಡೆ ತಂದಿದ್ದೀನಿ. ಅವರ ಏನೇನು ಕಾರ್ಯಕ್ರಮ ಆಗಿದೆ ಆ ಕಾರ್ಯಕ್ರಮದ ಎಲ್ಲಾ ಒಂದೊಂದು ವಿಶೇಷ ಸಂಚಿಕೆಗಳನ್ನು ನಾನು ಇಲ್ಲಿ ಒಂದು ಇದು ಮಾಡಿದ್ದೀನಿ. ಅಷ್ಟು ನನ್ನ ನೆಚ್ಚಿನ ಪ್ರಧಾನಮಂತ್ರಿಗಳವರು ನರೇಂದ್ರ ಮೋದಿ ಅವರು ಈ ಸಂದರ್ಭದಲ್ಲಿ ಅವರ ಇದಾದಂತ ನಮ್ಮ ಇಂದ್ರೇಶ್ ರವರು ಬಂದು ಇಲ್ಲಿ ನಮಗೆ ಒಂದು ಆನರ್ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಸಂತೋಷದಿಂದ ಇದನ್ನು ಸ್ವೀಕರಿಸಿದ್ದೇನೆ. ನಮ್ಮ ನರೇಂದ್ರ ಮೋದಿ ಅವರು ಇನ್ನೂ ಈ ದೇಶದ ಚುಕ್ಕಾಣಿದ್ದು ಇನ್ನೂ 16 ವರ್ಷ ನಮ್ಗಳೆಲ್ಲರ ರಕ್ಷಣೆ ಮಾಡ್ತಾರೆ ಅನ್ನೋ ಒಂದು ಭರವಸೆಯಿಂದ ನನಗೆ ನಿಜವಾಗ್ಲೂ ಈ ಒಂದು ಆನರ್ ಮಾಡಿದ್ದು ತುಂಬ ಸಂತೋಷ ಆಗಿದೆ. ಎಲ್ರಿಗೂ, ನನ್ನ ನೆಚ್ಚಿನ ಎಲ್ಲಾ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ. ಜೈ ಹಿಂದ್.